ಬ್ರಹ್ಮದೇವ, ಸೃಷ್ಟಿಕರ್ತ ಬ್ರಹ್ಮದೇವನಿಗೆ ನಮೋ ನಮಃ. ಬ್ರಹ್ಮದೇವನಿಗೆ ಪ್ರಣಾಮಗಳು. ಮುನೀಂದ್ರ ಜಮದಗ್ನಿ, ರಾಜೇಂದ್ರ ಕಾರ್ತವೀರ್ಯ, ಇದೇನು ಮಾಡುತ್ತಿರುವಿರಿ? ನಿಮ್ಮಿಬ್ಬರ ನಡುವಿನ ಈ ಯುದ್ಧ ಅನಪೇಕ್ಷಿತ. ಇದರಿಂದ ಲೋಕದ ಜನರಿಗೆ ಕಳವಳ ಉಂಟಾಗುತ್ತದೆ. ಬ್ರಹ್ಮದೇವ, ಸತ್ಯ ಲೋಕದ ಅಧಿಪತಿಯಾದ ನೀನು ಸತ್ಯ ಪಕ್ಷಪಾತಿ ಎಂಬುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ನಾನು ಹೇಳುವ ಸತ್ಯ ವಾಕ್ಯವನ್ನು ಹೇಳುವೆ, ಕೇಳು. ಈ ಕಾರ್ತವೀರ್ಯಾರ್ಜುನ ಮತ್ತು ಅವನ ಪರಿವಾರ ಅರಣ್ಯದಲ್ಲಿ ಅಲೆದು ಹಸಿದು ಕಂಗಾಲಾಗಿ ನನ್ನ ಆಶ್ರಮಕ್ಕೆ ಬಂತು. ಬಳಲಿ ಹಸಿದು ಬಂದವರಿಗೆ ಆಹಾರ ನೀಡುವುದು ಧರ್ಮವೆಂದು ಬಗೆದು ನನ್ನ ಬಳಿ ಇರುವ ಕಾಮಧೇನುವಿನ ಸಹಾಯದಿಂದ ಈ ರಾಜನಿಗೂ ಇವನ ಪರಿವಾರಕ್ಕೂ ಪುಷ್ಕಳ ಭೋಜನ ನೀಡಿದೆ. ಇದರಿಂದ ರಾಜನು ತೃಪ್ತಿ ಹೊಂದಿ ಹಿಂದಿರುಗಿ ಹೋಗದೆ ನನ್ನ ಬಳಿ ಇರುವ ಕಾಮಧೇನುವನ್ನು ಸೆಳೆದುಕೊಂಡು ಹೋಗಲು ಮುಂದಾದ. ಕಾಮಧೇನು ಕೂಡ ಇವನ ಜೊತೆ ಹೋಗಲು ನಿರಾಕರಿಸಿದಳು. ಅವಳೇ ಇವನೊಂದಿಗೆ ಹೋರಾಡಲು ಸೈನ್ಯವನ್ನು ಶಸ್ತ್ರಾಸ್ತ್ರಗಳನ್ನು ಸೃಷ್ಟಿಸಿಕೊಟ್ಟಳು. ಆ ಕಾರಣದಿಂದಲೇ ನಾನು ಇವನೊಂದಿಗೆ ಯುದ್ಧ ಮಾಡಬೇಕಾಯಿತು. ಇದು ಸತ್ಯ ಬ್ರಹ್ಮದೇವ. ಇದೆಲ್ಲವೂ ನಮಗೆ ತಿಳಿದಿದೆ ಮುನೀಂದ್ರ. ನೀವು ಸತ್ಯವನ್ನೇ ಹೇಳುತ್ತೀರೆಂದು ನನಗೆ ನಂಬಿಕೆ ಇದೆ. ರಾಜ ಕಾರ್ತವೀರ್ಯ, ಇದು ಸರಿಯಲ್ಲ. ಹಸಿದು ಬಂದವರಿಗೆ ಆಹಾರ ನೀಡಿ ಸತ್ಕರಿಸಿದ್ದಕ್ಕೆ ಪ್ರತಿಯಾಗಿ ಈ ಕಾರ್ಯ ನ್ಯಾಯವಲ್ಲ. ಉಪಕಾರಕ್ಕೆ ಅಪಕಾರ ಮಾಡುವಂತೆ ಕಾಮಧೇನುವಿಗಾಗಿ ಮುನಿಯ ವಿರುದ್ಧ ಯುದ್ಧ ಮಾಡುವುದು ಸರಿಯಲ್ಲ. ಬ್ರಹ್ಮದೇವ, ನಾನು ತಪ್ಪು ಮಾಡುತ್ತಿರುವೆ ಎಂದನಿಸುತ್ತಿಲ್ಲ. ಲೋಕದ ಶ್ರೇಷ್ಠವಾದ ವಸ್ತುಗಳು ರಾಜನ ಬಳಿಯಲ್ಲಿರಬೇಕು ಎಂದು ಬಯಸುವುದು ತಪ್ಪಲ್ಲ. ಕಾಮಧೇನು ಕೂಡ ಅಂತ ಒಂದು ಅಮೂಲ್ಯ ವಸ್ತು. ಆ ಅಮೂಲ್ಯ ವಸ್ತು ನನ್ನಂತ ರಾಜನ ಬಳಿಯಲ್ಲಿರಬೇಕೇ ಹೊರತು ಕಾಷಾಯ ವಸ್ತ್ರ ಧರಿಸಿದ ಇಂಥ ಮುನಿಯ ಬಳಿಯಲ್ಲ. ಈ ಮುನಿಯ ಆಶ್ರಮಕ್ಕೆ ಯಾವಾಗಲೋ ಯಾರೋ ಕೆಲವರು ಅತಿಥಿಗಳು ಬರುತ್ತಾರೆ. ಅವರ ಸತ್ಕಾರ ಅಂಥ ದೊಡ್ಡ ಸಮಸ್ಯೆ ಏನಲ್ಲ. ಅದೇ ನನ್ನ ಬಳಿಯಲ್ಲಿದ್ದರೆ ನೂರಾರು ಸಾವಿರಾರು ಲಕ್ಷ ಲಕ್ಷ ಜನರ ಸತ್ಕಾರ ಮಾಡಬಹುದು. ಲೋಕೋಪಕಾರ ಮಾಡಲು ಕಾಮಧೇನು ನನ್ನ ಬಳಿಯಲ್ಲಿರಬೇಕು. ಅದನ್ನು ಕೇಳಿದೆ, ಕೊಡಲಿಲ್ಲ. ಅದಕ್ಕಾಗಿ ಯುದ್ಧವನ್ನು ಮಾಡುತ್ತಿರುವೆ. ಬ್ರಹ್ಮದೇವ, ಕಾಮಧೇನು ಸ್ವತಃ ತಾನೇ ಇವನೊಂದಿಗೆ ಹೋಗಲು ನಿರಾಕರಿಸಿದ ಮೇಲೆ ನಾನು ಹೇಗೆ ತಾನೇ ಕಳಿಸಿಕೊಡಲಿ? ಬ್ರಹ್ಮದೇವ, ಬಯಸಿ ಸಂತೋಷದಿಂದ ನೀಡಿದ ದಾನವನ್ನು ಸ್ವೀಕರಿಸಬೇಕು. ಕಾಮಧೇನುವಿನ ಸಹಾಯದಿಂದ ಎಷ್ಟೋ ಆತಿಥ್ಯವನ್ನು ನಡೆಸಿಕೊಡುವ ಸೌಭಾಗ್ಯವನ್ನು ನಾನು ಹೇಗೆ ತಾನೇ ಕಳೆದುಕೊಳ್ಳಲಿ? ಇವನು ಇಚ್ಛಿಸಿದನೆಂಬ ಮಾತ್ರಕ್ಕೆ ನನಗೆ ಇಚ್ಛೆ ಇಲ್ಲದಿದ್ದರೂ ನಾನೇಕೆ ದಾನ ಕೊಡಲಿ? ನಾನು ಕೊಡುವುದಿಲ್ಲವೆಂದ ಮೇಲೂ ಇವನು ತನ್ನ ಬಲ ಪ್ರಯೋಗಿಸಿ ಕಾಮಧೇನುವನ್ನು ಸೆಳೆದುಕೊಂಡು ಹೋಗಲು ಪ್ರಯತ್ನಿಸುವುದು ತಪ್ಪಲ್ಲವೇ? ನಿಮ್ಮ ಮಾತು ನಿಜ ಮುನೀಂದ್ರ. ದಾನವೆಂದರೆ ಅದು ಕೊಡುವವನಿಗೂ ಪಡೆಯುವವನಿಗೂ ಸಂತೋಷವನ್ನುಂಟು ಮಾಡಬೇಕು, ಶುಭವನ್ನು ನೀಡಬೇಕು. ಹೌದು ಕಾರ್ತವೀರ್ಯ, ಕಾಮಧೇನುವನ್ನು ಕೊಡುವುದು ಮಹರ್ಷಿಗಳಿಗೆ ಇಷ್ಟವಿಲ್ಲ. ನಿನ್ನ ಜೊತೆ ಬರಲು ಕಾಮಧೇನುವಿಗೂ ಇಷ್ಟವಿಲ್ಲ. ಅಂದ ಮೇಲೆ ಬಲವಂತವಾಗಿ ಅದನ್ನು ತೆಗೆದುಕೊಂಡು ಹೋಗಲು ಯುದ್ಧ ಮಾಡುವುದು ತಪ್ಪಲ್ಲವೇ? ಆದ್ದರಿಂದ ಈ ಹಠವನ್ನು ಬಿಟ್ಟು, ಕಾಮಧೇನುವಿನ ಆಸೆಯನ್ನು ಬಿಟ್ಟು ಯುದ್ಧವನ್ನು ನಿಲ್ಲಿಸಿ ಹಿಂದಿರುಗಿ ಹೋಗುವುದೇ ಮೇಲು. ಆಗಲಿ ಬ್ರಹ್ಮದೇವ, ನಿಮ್ಮ ಮಾತನ್ನು ಗೌರವಿಸಿ ಈ ಯುದ್ಧವನ್ನು ನಿಲ್ಲಿಸಿ ನಾನು ಮರಳಿ ಹೋಗುತ್ತೇನೆ. ಮುನೀಂದ್ರ, ಕಾರ್ತವೀರ್ಯ ಕಡೆಗೂ
ಕಾಮಧೇನುವಿನ ಮೇಲಿನ ಅಪೇಕ್ಷೆಯನ್ನು ಬಿಟ್ಟು ಹಿಂದಿರುಗಿ ಹೋಗುತ್ತಿದ್ದಾನೆ. ಈಗಲಾದರೂ ಅವನ ಮೇಲಿನ ಆಕ್ರೋಶವನ್ನು ಬಿಟ್ಟು ಶಾಂತರಾಗಿ. ಅವನ ಮೇಲಿನ ಆಕ್ರೋಶವನ್ನು ಮುಂದುವರಿಸುವ ಅಭಿಲಾಷೆ ನನಗೂ ಇಲ್ಲ ಬ್ರಹ್ಮದೇವ. ಒಂದು ವೇಳೆ ಅವನು ತನ್ನ ದುರ್ವರ್ತನೆಯನ್ನು ಅರಿತು ತಿದ್ದಿಕೊಂಡು ನನ್ನ ಬಳಿ ವಿನೀತನಾಗಿ ಬಂದರೆ ಖಂಡಿತ ನನ್ನ ಅನುಗ್ರಹಕ್ಕೆ ಪಾತ್ರನಾಗುತ್ತಾನೆ. ಆಗಲಿ ಮುನಿದ, ನಾನಿನ್ನು ಬರುತ್ತೇನೆ. ಗುರುಗಳೇ, ಅಂತೂ ಸೃಷ್ಟಿಕರ್ತ ಬ್ರಹ್ಮದೇವನ ಬುದ್ಧಿ ಮಾತುಗಳನ್ನು ಕೇಳಿ ಕಾರ್ತವೀರಾರ್ಜುನ ಕಾಮಧೇನುವಿನ ಆಸೆಯನ್ನು ಬಿಟ್ಟು ಹೊರಟು ಹೋದನಲ್ಲವೇ? ಹೌದು ಶಿಷ್ಯರೇ, ಅವನು ಆ ಕ್ಷಣದಲ್ಲಿ ಬ್ರಹ್ಮದೇವನ ಮಾತನ್ನು ಕೇಳಿ ಹೊರಟು ಹೋದ. ಆದರೆ ಸತ್ಯ ಸಂಗತಿ ಅದಲ್ಲ. ಅವನಲ್ಲಿ ಕಾಮಧೇನುವನ್ನು ಪಡೆಯುವ ಬಯಕೆ ಹೋಗಲೇ ಇಲ್ಲ. ಅಲ್ಲ ಗುರುಗಳೇ, ಇಷ್ಟೆಲ್ಲ ಆದ ಮೇಲೂ ಜಮದಗ್ನಿಗಳಿಂದ ಸೋತರು ಕಾರ್ತಿವೀರನಿಗೆ ಬುದ್ಧಿ ಬರಲಿಲ್ಲವೇ? ಕಾಮಧೇನುವನ್ನು ಪಡೆಯುವ ಆಸೆಯನ್ನ ಬಿಡಲಿಲ್ಲವೇ? ಕೆಲವು ಆಸೆಗಳೇ ಹೀಗೆ. ಅದು ಒಮ್ಮೆ ಮನಸ್ಸಿನಲ್ಲಿ ಹೊಕ್ಕರೆ ಅದು ಈಡೇರುವವರೆಗೂ ಅದರಿಂದ ಪಾರಾಗಲು ಸಾಧ್ಯವಾಗುವುದೇ ಇಲ್ಲ. ಕಾರ್ತವೀರ್ಯನಿಗೆ ಕಾಮಧೇನುವಿನ ಆಸೆಯೂ ಇತ್ತು. ಅದಕ್ಕಿಂತ ಮುಖ್ಯವಾಗಿ ತಾನು ಮಹಾರಾಜನಾದರೂ ಮಹಾಪರಾಕ್ರಮಿಯಾದರೂ ಜಮದಗ್ನಿ ಎಂಬ ಮುನಿಯ ಎದುರು ಸೋತೆನಲ್ಲ ಎಂಬ ಆಕ್ರೋಶ ಅವನ ನಿದ್ರೆಗೆಡಿಸಿತ್ತು. ಹೌದು ಗುರುದೇವ, ಆಸೆ ಮತ್ತು ಆಕ್ರೋಶ ಎರಡೂ ಸೇರಿದರೆ ಮನುಷ್ಯನ ಬುದ್ಧಿ ಖಂಡಿತವಾಗಿಯೂ ನಿಯಂತ್ರಣದಲ್ಲಿರುವುದಿಲ್ಲ. ಹೌದು, ಬೆಂಕಿ ಬಿರುಗಾಳಿ ಒಟ್ಟಿಗೆ ಸೇರಿದಂತೆ ಆಸೆ ಆಕ್ರೋಶಗಳು ಒಟ್ಟಿಗೆ ಸೇರಿದರೆ ಅದು ಪ್ರತೀಕಾರದ ಮಹಾಜ್ವಾಲೆಯಾಗುತ್ತದೆ. ವಿವೇಕ ಜಾರಿ ಹೋಗುತ್ತದೆ. ಧರ್ಮಗಳ ವಿವೇಚನೆ ಇಲ್ಲವಾಗುತ್ತದೆ. ಅದರ ಪರಿಣಾಮವಾಗಿ ನಡೆಯಬಾರದ ಅನಾಹುತ ನಡೆಯಲು ಕಾರಣವಾಗುತ್ತದೆ. ಅಂದರೆ ಕಾರ್ತವೀರ್ಯ ಜಮದಗ್ನಿಗಳೊಂದಿಗೆ ಮತ್ತೆ ಹೋರಾಡಲು ಬಂದನೆ? ಹೌದು, ಈ ಸಲ ಅತ್ಯಂತ ಬಲಿಷ್ಠವಾದ ಶಕ್ತಿಯಾಯುಧ ಮೊದಲಾದ ದಿವ್ಯಾಸ್ತ್ರಗಳು ಮತ್ತು ಅಪಾರ ಸೈನ್ಯದೊಡನೆ ಬಂದು ಯುದ್ಧಕ್ಕೆ ಆಹ್ವಾನ ನೀಡಿದ. ಜಮದಗ್ನಿ ಮಹರ್ಷಿಗಳು ಯುದ್ಧ ಮಾಡಲೇಬೇಕಾಯಿತಲ್ಲವೇ? ಹೌದು, ಅವರಿಗೆ ಅನ್ಯ ಮಾರ್ಗವೇ ಇರಲಿಲ್ಲ.